ಪಾಸು ಉಚಿತವಾಗಿ ಅವರು ಇದಕ್ಕೆ ಮಕ್ಕಳಿಗೆ ಕೊಟ್ಟರೆ ಅದರಲ್ಲಿ ಸಮುದಾಯದ ಮಕ್ಕಳು ಕೂಡ ಬರ್ತದೆ. ಇವರು ಸಮುದಾಯಕ್ಕೆ ಮಾಡೋದಕ್ಕಿಂತ ನಮ್ಮ ರಾಜ್ಯದ ಎಲ್ಲ ಜನರಿಗೆ, ಎಲ್ಲ ಮಕ್ಕಳಿಗೆ, ಎಲ್ಲ ಮಹಿಳೆಯರಿಗೆ ಒಳ್ಳೆ ಕೆಲಸ ಮಾಡಲಿ. ಇವರು ಒಂದು ಏನು ನಮ್ಮ ಮನವಿ ಅಂದರೆ, ನಿಮ್ಮನ್ನು ನಂಬಿಕೊಂಡು ಯಾವ ರೀತಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ನಿಮ್ಮನ್ನು ನಂಬಿಕೊಂಡು ಆಹಿಂದದವರು ವೋಟ್ ಹಾಕಿದ್ದಾರೋ ಅವರ ಕೈ ಬಿಡಬೇಡಿ. ನೋಡಿ, ಏನು ನಮ್ಮ ರಾಜ್ಯದ ಅಲ್ಪಸಂಖ್ಯಾತರು ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವಿಶೇಷವಾದ ಗೌರವ ಕೊಟ್ಟು ಇವರಲ್ಲಿ ಇರುವಂತಹ ಎಲ್ಲ ಧರ್ಮದವರಿಗೆ ಮಾಡುವಂಥ ನ್ಯಾಯ ಒದಗಿಸಿಕೊಡ್ತಾರಂತ ತಿಳಿದುಕೊಂಡು ಎಲ್ಲ ಅಲ್ಪಸಂಖ್ಯಾತರು, ದಲಿತರು ಇತ್ಯಾದಿಗಳು ಎಲ್ಲರೂ ಇವರಿಗೆ ವೋಟ್ ಹಾಕಿ ಇವರ ಸರ್ಕಾರ ತಂದಿದ್ದು ಸತ್ಯ. ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ಅಲ್ಪಸಂಖ್ಯಾತರಿಗೆ ಮೊದಲನೇ ಪಟ್ಟಿಯಲ್ಲಿ ಒಂದೇ ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನ ಕೊಟ್ಟು ನಿರಾಶೆ ಉಂಟಾಗಿದೆ. ಇದಕ್ಕಾಗಿ ಮುಂದೆ ಬರುವಂತಹ ಮಂತ್ರಿಗಳ ಪಟ್ಟಿಯಲ್ಲಿ ಮತ್ತೆ 4 ಜನ ಮಂತ್ರಿಗಳನ್ನು ಸೇರಿಸಿ ನಮ್ಮ ಏನು DK ಶಿವಕುಮಾರ್ ಅವರ ಸರ್ಕಾರ ಇದೆ ನ್ಯಾಯ ಒದಗಿಸಿಕೊಡುತ್ತೆ ಅಂತ ನಾವು ಈ ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಇವಾಗ ಇರುವಂತಹ ಮುಖ್ಯಮಂತ್ರಿಗಳಿಗೆ ಮತ್ತು ನೂತನವಾಗಿ ಆಗಿರುವಂತಹ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸರ್ ಅವರಿಗೆ ಮನವಿ ಮಾಡಲಿಕ್ಕೆ ಬಂದಿದ್ದಾರೆ. ನಮ್ಮ ಮುಖಂಡರುಗಳು ಏನು ಮನವಿ ಅಂದರೆ, ಬರುವಂತಹ ಕ್ಯಾಬಿನೆಟ್ನಲ್ಲಿ ಕನಿಷ್ಠ 4 ಜನ ಮಂತ್ರಿಗಳು ಅಲ್ಪಸಂಖ್ಯಾತರ ಮಂತ್ರಿಗಳನ್ನು ಸೇರಿಸ್ಕೋಬೇಕಂತ ನಮ್ಮ ಮನವಿ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನೋಡಿ, ನಾವು ಏನೇ ಹೆಸರು ಹೇಳಿದ್ರೂ ಇಲ್ಲಿ ನಾವು ಮೊದಲೇ ಹೇಳಿದ್ದೇವೆ, ಒಬ್ಬರು ಹೆಸರು ಹೇಳಿದರೆ ಇನ್ನೊಬ್ಬರಿಗೆ ಬೇಜಾರಾಗುತ್ತೆ. ಹೆಸರು ಹೇಳೋದಕ್ಕಿಂತ ಮುಖ್ಯವಾಗಿ ಏನು ನಮ್ಮ ಏನು ಹಿರಿಯರಿದ್ದಾರೆ ಅವ್ರಿಗೆಲ್ಲರೂ ಗೊತ್ತಿದೆ ಯಾರು ಕೆಲಸ ಮಾಡೋರು, ಯಾರು ಒಳ್ಳೆ ಪಾರ್ಟಿಗೆ ನಿಷ್ಠವಾಗಿ ಕೆಲಸ ಮಾಡಿದ್ದಾರೆ. ಆ ಹುದ್ದೆ, ಆ ಮಂತ್ರಿ ಸ್ಥಾನ ಕೊಟ್ಟರೆ ಆ ಸಮುದಾಯಕ್ಕೆ ಒಳ್ಳೆಯದಾಗುವಂತಹ ಕೆಲಸ ಯಾರು ಮಾಡ್ತಾರೆ ಅನ್ನೋದನ್ನು ಆ ಪಾರ್ಟಿ ಮುಖ್ಯಸ್ಥರಿಗೆ ಗೊತ್ತಿದೆ. ಅದಕ್ಕಾಗಿ ಅವರೇ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋರಿಗೆ ಹುಡುಕಿ 5 ಸ್ಥಾನ, ನಮಗೆ ಸಂಪೂರ್ಣವಾಗಿ 5 ಸ್ಥಾನ ಮುಸಲ್ಮಾನರಿಗೆ ಕೊಡಬೇಕಂತ ನಾವು ಈ ಪಾರ್ಟಿ ಮುಖಂಡರಲ್ಲಿ ಮನವಿ ಮಾಡ್ತೇವೆ. ನೋಡಿ, ಇದು ಜನತಾದಳ ಯಾವಾಗ BJP ಜೊತೆ ವಿಲೀನಗೊಂಡೋ ಆವಾಗಲಿಂದ ಕಾಂಗ್ರೆಸ್ಗೆ ಈ ಕೊಬ್ಬು ಬಂದಿರೋದು ಸತ್ಯ. ಆದರೆ ಇದು ಜಾಸ್ತಿ ದಿನ ಇರೋದಿಲ್ಲ. ನಮಗೆ ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೋ ಅಲ್ಲಿ ನಾವು ಪಕ್ಷೇತರ ಅಭ್ಯರ್ಥಿಗಳು ನಿಲ್ಲಿಸುವ ತಾಕತ್ತು ಮಡಗಿರೋಂಥ ಸಮಾಜ ಇದು. ಮುಂದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆದರೆ ನಾವು ಬೇರೆ ಪಕ್ಷದಿಂದ ಮತ್ತು ಚಿಕ್ಕ ಪುಟ್ಟ ಏನು ಬೇರೆ ಪಕ್ಷ ಇದ್ದಾವೆ, ನಾರ್ತ್ ಇಂಡಿಯಾ ಮತ್ತು ಬೇರೆ ಕಡೆ ಪಕ್ಷಗಳಿದ್ದಾವೆ, ಅವ ಪಕ್ಷಗಳ ಕೈ ಜೋಡಿಸಿ ಅವರ ಜೊತೆ ಹೋಗಲಿಕ್ಕೂ ಸಿದ್ಧ. ನಮಗೆ ನ್ಯಾಯ ಕೊಟ್ಟರೆ ಮಾತ್ರ ನಾವು ಈ ಪಾರ್ಟಿಗೆ ಸಂಪೂರ್ಣವಾಗಿ ಮುಂದೆ ಬೆಂಬಲ ಕೊಡ್ತೀವಿ ಅಂತ ನಾವು ವಾರ್ನಿಂಗ್ ಕೊಡ್ತೀವಿ. BJP ಬರುತ್ತೆ ಅದು ಭಯ, ಕಾಂಗ್ರೆಸ್ನವರು ಹೇಳುವಂಥ ಭಯ ಸತ್ಯ. ಆದರೆ ನೀವು ನ್ಯಾಯ ಒದಗಿಸಿಕೊಟ್ರೆ, ಕಾಂಗ್ರೆಸ್ನವರು ನ್ಯಾಯ ಒದಗಿಸಿಕೊಟ್ರೆ ನಾವು ನಿಮ್ಮ ಜೊತೆ ಹಿಂದಿಂದನೂ ಇದ್ದೇವೆ, ಮುಂದೆನೂ ಇರ್ತೇವೆ. ನಿಮ್ಮಿಂದ ಭರವಸೆ ಇದೆ, ನೀವು ಒಂದು ಸಾಂವಿಧಾನಿಕವಾಗಿ ಎಲ್ಲರಿಗೂ ಸಮಪಾಲು ಕೊಡ್ತೀರಾ ಅಂತ ನಾವು ಭರವಸೆ ಮಾಡಿದ್ದೇವೆ. ಒಳ್ಳೆಯ ಸರ್ಕಾರ ನಡೆಸಲಿಕ್ಕೆ ಈ ರಾಜ್ಯ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರಕ್ಕೆ ಏನು ಹೊಸದಾಗಿ ಆಗಿರುವಂಥ DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಸರ್ಗೆ ಅಭಿನಂದನೆ ಹೇಳುತ್ತಾ, ನೀವು ಏನು ಹಿಂದುಳಿದ ವರ್ಗರು, ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು ಇಂಥವರ ಪರ ಸರ್ಕಾರ, ಇದು ಅಹಿಂದ ಸರ್ಕಾರ ಅಂತ ಏನಾಗಿದೆ, ಇವರನ್ನು ಉಳಿಸಿಕೊಂಡು ಹೋದರೆ ಮಾತ್ರ ಮುಂದೆ ನೀವು 28ಕ್ಕೆ ಸರ್ಕಾರ ರಚಿಸಲು ಅವಕಾಶ. ಅದಕ್ಕಾಗಿ ನೀವು ಇವರ ಮೇಲೆ ಕಾಳಜಿ ಇಟ್ಟು ಇವರ ಕೆಲಸ ಮಾಡಬೇಕು, ಸಂವಿಧಾನವನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅಂತ ನಾವು ಮನವಿ ಮಾಡ್ತೇವೆ. ಪಾಸು ಉಚಿತವಾಗಿ ಅವರು ಇದಕ್ಕೆ ಮಕ್ಕಳಿಗೆ ಕೊಟ್ಟರೆ ಅದರಲ್ಲಿ ಸಮುದಾಯದ ಮಕ್ಕಳು ಕೂಡ ಬರ್ತದೆ. ಇವರು ಸಮುದಾಯಕ್ಕೆ ಮಾಡೋದಕ್ಕಿಂತ ನಮ್ಮ ರಾಜ್ಯದ ಎಲ್ಲ ಜನರಿಗೆ, ಎಲ್ಲ ಮಕ್ಕಳಿಗೆ, ಎಲ್ಲ ಮಹಿಳೆಯರಿಗೆ ಒಳ್ಳೆ ಕೆಲಸ ಮಾಡಲಿ. ಇವರು ಒಂದು ಏನು ನಮ್ಮ ಮನವಿ ಅಂದರೆ, ನಿಮ್ಮನ್ನು ನಂಬಿಕೊಂಡು ಯಾವ ರೀತಿ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ನಿಮ್ಮನ್ನು ನಂಬಿಕೊಂಡು ಆಹಿಂದದವರು ವೋಟ್ ಹಾಕಿದ್ದಾರೋ ಅವರ ಕೈ ಬಿಡಬೇಡಿ. ಅವರಿಗೆ ಸಮಾನವಾಗಿ ಹಕ್ಕು ಕೊಡಿ, ಸಮ ಪಾಲು ಕೊಡಿ. ಸಂವಿಧಾನವು ಹೇಳುವಂತಹ ಹಕ್ಕು ಅವ್ರಿಗೆ ನೀಡಿ. ಎಲ್ಲ ಸಮುದಾಯ ನಿಮ್ಮ ಕೈ ಹಿಡಿಯುತ್ತೆ. ನೀವು ಮುಂದೆ ಮುಖ್ಯಮಂತ್ರಿಯಾಗಿ ಮುಂದೆ ಬೆಳಿತೀರಾ.